ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಅಂತ ದಾಖಲೆ ಬರ್ತಿದ್ದಾರೆ. ದೇವರಾಜು ಅರಸು ದಾಖಲೆಯನ್ನು ಸರಿಕಟ್ಟಿ ಅತಿ ಹೆಚ್ಚು ದಿನದ ಸಿಎಂ ಅಂತ ಖ್ಯಾತಿ ಪಡೆದಿದ್ದಾರೆ. ಅದಕ್ಕಾಗಿ ಈಗ ಸಿಎಂ ಸಿದ್ದರಾಮಯ್ಯ ಪರವಾಗಿ ಪಕ್ಷದಲ್ಲಿ ಹಾಗೂ ಅವರ ಅಭಿಮಾನಿಗಳು ಸಂಭ್ರಮ ಪಡ್ತಿದ್ದಾರೆ. ಆದ್ರೆ ಒಂದು ಕಾಲದಲ್ಲಿ ಇವರ ಅತ್ಯಾಪ್ತ ಹಾಗೂ ಇವರದೇ ಕುರುಬ ಸಮುದಾಯದ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾತ್ರ ಸಿದ್ದರಾಮಯ್ಯ ಸಾಧನೆ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ದೇವರಾಜ್ ಅರಸು ಧೂಳಿಗೂ ಸಮವಿಲ್ಲ, ಹಿಂದುಳಿದವರನ್ನು ದೊಡ್ಡ ಸ್ಥಾನಕ್ಕೆ ತರ್ತೀನಿ ಅಂತ ಹೇಳಿ ನೀನೇ ಆ ಸ್ಥಾನ ಬಿಡದೆ ಕೂತಿದ್ಯಾ, ನೀನು ಯಾವ ಸೀಮೆ ಅಹಿಂದ ಲೀಡರ್ ಅಂತ ಏಕವಚನದಲ್ಲೇ ಬಾಯಿಗೆ ಬಂದಂತೆ ಬೈದಿದ್ದಾರೆ. ನಾವೆಲ್ಲ ದೇವರಾಜ್ ಅರಸು ನಮ್ಮನ್ನ ಬೆಳೆಸಿದವರು ಐಡೆಂಟಿಫೈ ಮಾಡಿದ್ರು. ನನ್ನಂತ ಬಹಳ ಜನ ಯುವಕರನ್ನ ಅವತ್ತಿನ ದಿವಸ ಬೆಳೆಸಿದಂತ ಬಹುಶಃ ದೇವರಾಜ್ ಅರಸರನ್ನ, ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೈದವ್ರು ಯಾರೂ ಇಲ್ಲ, ಅಷ್ಟೊಂದು ಬೈದಿದ್ದಾರೆ. ಈಗ ದೇವರಾಜ್ ಅರಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ದೇವರಾಜ್ ಅರಸ್ಗೆ ಮೀರಿ ನಾನು ಒಂದು ದಿವಸನೋ ಏನೋ ಇದೇನಪ್ಪ ಅಂತಂದ್ರೆ ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ದೇವರಾಜ್ ಅರಸನ್ನ ಬ್ರೇಕ್ ಮಾಡಿದೀನಿ ಅಂತ ಹೇಳಿ ನಮ್ಮೆಲ್ಲಾ ಮೀಡಿಯಾದವರು ಎಲ್ಲ ಬರೆದಿದ್ದಾರೆ, ತಾವು ಎಲ್ಲ ತೋರಿಸಿದ್ರಿ. ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ಬರೀ ಅಷ್ಟೇ. ಏನಾಗಿದೆ? ದೇವರಾಜ್ ಅರಸರು ಹಾವನೂರು ವರದಿ ತಗೊಂಬಂದ್ರು. ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದ್ರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್, ಡಿಸಿ, ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನು ಇದ್ರೆ ಬಿಕಾಸ್ ಆಫ್ ದೇವರಾಜ್ ಅರಸ್ ಹಾವನೂರು ಕಮಿಷನ್ ರಿಪೋರ್ಟ್ಸ್. ನೀವೇನ್ರಿ ಯಾವ್ದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತ ಹೇಳಿ 10 ವರ್ಷ ತಲೆದಸಿಗೆ ಹಾಕೊಂಡು ಮಲಗಿದ್ರಿ. ರಾಹುಲ್ ಗಾಂಧಿ ಹೇಳ್ದ ಅಂತದ್ದು ಬಿಸಾಕೆ ಬಿಟ್ರಿ. ಅದನ್ನ ಯಾರು ಯಾವ ಅಹಿಂದ ಲೀಡ್ರಪ್ಪ ನೀನು? ಕಾಂಗ್ರೆಸ್ಸೇ ಅಹಿಂದ, ಕಾಂಗ್ರೆಸ್ಸೇ ಅಹಿಂದ. ನೀನ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಸಿದ್ದರಾಮಯ್ಯ, ಬರೀ ಅಹಿಂದ ಅಹಿಂದ. ಹಂಗಾರಿ ನೀನು ಬೆಳೆಸ್ತವ್ರು ಯಾರು? ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಲಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಶಾಂತಿ ಇಲ್ಲ, ಸುಭಿಕ್ಷತೆ ಇಲ್ಲ. ಸೊ ಇದೆಲ್ಲ ಏನೋ ಮಾಡ್ಬಿಟ್ಟಿದೀನಿ ಅಂತೇಳಿ ದೇವರಾಜ್ ಅರಸರಿಗೂ ನಿಮ್ಗೂ ಸಾಟಿ ಇಲ್ಲ, ದೇವರಾಜ್ ಅರಸರಿಗೂ ನಿಮ್ಗೂ ಸಾಟಿ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ದೇವರಾಜ್ ಅರಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆಪಾಟ್ಲು. ಅದೇ ನಾನು ಹೇಳಿದ್ನಲ್ಲ, ಜೋಕ್ ಆಫ್ ದಿ ಇಯರ್. ಅವ್ರಿಗೂ ಯಾರು ಗೊತ್ತಿಲ್ಲ ದೇವರಾಜ್ ಅರಸು ಅಂತ ಶಿಷ್ಯರಿಗೂ. ಸುಮ್ಮನೆ ಜೈ 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 ಜೈ. ಇಲ್ಲ ಇಲ್ಲ, ಹೌದು ನೋಡ್ರಿ, ಸಿದ್ದರಾಮಯ್ಯನಿಗೆ ಯಾವ ಕೃತಜ್ಞತೆನೂ ಇಲ್ಲ, ಯುವಕರನ್ನ ಬೆಳೆಸಬೇಕು ಅನ್ನೋದು ಇಲ್ಲ. ನಾನಾಯ್ತು, ನನ್ನ ಮಗ ಆಯ್ತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ್ ಅರಸಲ್ಲಿ ಸಿದ್ದರಾಮಯ್ಯ ಧೂಳು ಇದು. ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಳ್ಳಲ್ಲ ಅಂತ ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ನೋಡ ರಾಜಕಾರಣ ಏನೇನಾಗುತ್ತೆ ಅಂತ. ರಾಜಕಾರಣ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಡಪ್ ಅಂತ ಹೊಡೆಯುತ್ತೋ ಗೊತ್ತಿಲ್ಲ. ಏನಿಲ್ಲ ರೀ, ಎಂತದಿಲ್ಲ. ಯಾವ ಕಾನೂನು ವ್ಯವಸ್ಥೆ ಇಲ್ಲಿ? ಬಳ್ಳಾರಿಗೆ 350 ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು, ಏನ್ ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡ್ಬಿಟ್ಟು ಈಚೆ ಬಂದು ಅವ್ರ ಜೊತೆ ಶಾಮೀಲಾಗ್ಬಿಟ್ರಿ, ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಆದ್ರಿಂದ ಯಾವ ಕಠಿಣವಾದಂತ ಕಾರ್ಯಕ್ರಮಗಳು ಶಿಸ್ತಲ್ಲಾಗ್ಲಿಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ದೇವರಾಜ ಅರಸು ದಾಖಲೆ ಮುರಿಯುತ್ತಿದ್ದಂತೆ ಅಚ್ಚರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಹೈಕಮಾಂಡ್ ನಿರ್ಧಾರದಂತೆ ಸಿಎಂ ಸ್ಥಾನದಲ್ಲಿ ಇರ್ತೀನಿ ಎಂದಿದ್ದ ಸಿಎಂ ಈಗ ಸಡನ್ ಆಗಿ ಇನ್ನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಅಚ್ಚರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ ಸರ್. ಆದ್ರೆ ಬಿಜೆಪಿ ಅವರು ಹೇಳ್ತಾರೆ ಶೂನ್ಯ ಸಾಧನೆ ಸಿದ್ದರಾಮಯ್ಯನವರು ಸುಮ್ಮನೆ ಹೇಳ್ತಾರೆ. ಬಜೆಟ್ ಇದು ಬೊಕ್ಕಸ ಖಾಲಿ ಮಾಡಿದ್ದಾರೆ ಅಂತೆಲ್ಲ ಬೊಕ್ಕಸ ಖಾಲಿ ಮಾಡಿದ್ದಾರೆ ಅಂತೆಲ್ಲ ಯಾರು? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಂತರು.
ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಸಿ SCP TSP ಕಾಯ್ದೆ ಮಾಡಿದಾಗ ಅವ್ರೇನ್ರಿ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವ್ರಿಗೆ ಮೀಸಲಾತಿ ಕೆಲಸದಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕೊಟ್ಟದ್ದು ಅವರ ರಿಸರ್ವೇಶನ್ ಇನ್ ಪ್ರಮೋಷನ್ ಕಾಯ್ದೆ ಮಾಡೋದು ಅವರ ಏನು ಮಾಡಿಲ್ಲ ಅಂತ ಹೇಳಿದ್ರೆ SCP ಜನರನ್ನು ಕೇಳಬೇಕು ಏನ್ ಮಾಡಿದೀವಿ ನೀವು ಅಂತ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ನಾವು. ಕೃಷಿ ಭಾಗ್ಯ ಮಾಡಿದವ್ರು ಯಾರು? ನಾವು. ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ನಾವು. ಶಕ್ತಿ ಯೋಜನೆ ಮಾಡಿದವ್ರು ಯಾರು? ನಾವು. ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಯುವ ನಿಧಿ ಮಾಡಿದವ್ರು ಯಾರು? ಅನ್ನಭಾಗ್ಯ ಮಾಡಿದವ್ರು ಯಾರು? ಶಿವಭಾಗ್ಯ ಮಾಡಿದವ್ರು ಯಾರು? ಮತ್ತೆ ನಾವು ಈ ಕಾಲೇಜಿಗೆ 300 ಕೋಟಿ ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ, ಏನು ಇಲ್ಲದೆ ಮಾಡಕ್ಕಾಗತ್ತಾ? ಸುಳ್ಳು ನಿಶೀಮ್ರು, ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು. ಅವ್ರೇನ್ ಮಾಡಿದ್ದಾರೆ? ನಾವು 2013ರಿಂದ 2018 ಇರುವಾಗ 5 ಲಕ್ಷ ಪ್ರತಿ ವರ್ಷ 1 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ದ. ಅಲ್ಲ, 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ದು. ಪ್ರತಿ ವರ್ಷ 3 ಲಕ್ಷ ಮನೆ. 5 ವರ್ಷಗಳಲ್ಲಿ 14,52,000 ಮನೆಗಳನ್ನು ಕಟ್ಟಿಸ್ತಾರೆ. ಎಷ್ಟು? 14,52,000 ಮನೆಗಳು ಕಟ್ಟಿಸ್ತಾರೆ. ಅವರು 5 ವರ್ಷ ಇದ್ರಲ್ಲಿ ಅವ್ರು ಎಷ್ಟು ಮನೆಗಳು ಕೊಟ್ಟರು ಕಟ್ಟಿಸಿದ್ರು? ಅವರಿಗೆ 1,500 ಕೋಟಿ ಬರೀ ಕುಡಿ ನೀರಿಗೆ ಕೊಟ್ಟರು. 1,500 ಕೋಟಿ ರೂಪಾಯಿ ಮಲ್ಟಿವಿಲೇಜ್ ಸ್ಕೀಮು ಪ್ಲಸ್ ಹಾವೇರಿ ಸಿಟಿ. ಹಾವೇರಿ ಸಿಟಿಗೆ ಕುಡಿಯ ನೀರು ಕೊಟ್ಟವ್ರು ಯಾರು? ಅವ್ರು ಈ ಸುಳ್ಳು ಹೇಳ್ತಾರೆ. ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ತಿರಲ್ಲ. ಬಿಜೆಪಿಗೆ ರೆಕಾರ್ಡ್ ಬ್ರೇಕ್ ಮಾಡಿದ್ದಕ್ಕೆ ಜಲಸ್ ಏನಾದ್ರು ಬಂದಿದೆ ಸರ್? ಬಂದು ಈ ರೀತಿ ಅವ್ರು ಮೊದಲಿನಿಂದ ಸುಳ್ಳು ಹೇಳೋದ್ರಲ್ಲೇ ಸುಳ್ಳು ಹೇಳೋದು. ಅವ್ರು ಏನು ಕೆಲಸ ಮಾಡಲ್ಲ ಅಧಿಕಾರದಲ್ಲಿ ಇದ್ದಾಗ. ಈಗ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ GST ತಂದವ್ರು ಯಾರು? ಯಾರು ತಂದದ್ದು? ಅವರೇ ತಂದದ್ದು. ಎಷ್ಟು ವರ್ಷಗಳಿತ್ತು ಅದು GST? ರೇಟ್ಗಳೆಲ್ಲ ಫಿಕ್ಸ್ ಮಾಡಿದವ್ರು ಯಾರು? GST ಕೌನ್ಸಿಲ್. GST ಕೌನ್ಸಿಲ್ ಅಂದ್ರೆ ಕೇಂದ್ರ ಸರ್ಕಾರ ಅಲ್ಲ. 8 ವರ್ಷ ಜನರನ್ನ ಸುಲಿಗೆ ಮಾಡಿ ತೆರಿಗೆನ ಆಮೇಲೆ ನಾವು ಕಮ್ಮಿ ಮಾಡಿದೀವಿ ಅಂತ ಹೇಳಿ 24% ವಸೂಲ್ ಮಾಡಿ ಎಲ್ಲ ಮಜಾ ಮಾಡಿ ಆಮೇಲೆ ಮಾಡಿದ್ರು. ಈಗ ಏನಾಗಿದೆ ಅಂದ್ರೆ ರಾಜ್ಯಗಳಿಗೆಲ್ಲ ಕರ್ನಾಟಕ ರಾಜ್ಯ ಒಂದಕ್ಕೇನೆ ಸುಮಾರು 10ರಿಂದ 12,000 ಕೋಟಿ ರೂಪಾಯಿ ಕಮ್ಮಿ ಆಗಿದೆ. ಒಂದು ವರ್ಷಕ್ಕೆ 10ರಿಂದ 12,000 ಕೋಟಿ. ಈ ವರ್ಷ 5ರಿಂದ 7,000 ಕೋಟಿ ನಷ್ಟ ಆಗ್ತದೆ. ಇದಕ್ಕೆಲ್ಲ ಯಾರು ಹೊಣೆ? ನಾವು 4.5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ತೆರಿಗೆ ಕೊಡ್ತೀವಿ ನಾವು. ನಮ್ಗೆ ಎಷ್ಟು ಕೊಡೋದು? ಸುಮಾರು 60ರಿಂದ 70,000 ಕೋಟಿ ಅಷ್ಟೇ ವಾಪಸ್ ಬರೋದು ನಮ್ಗೆ. ವರ್ಷಕ್ಕೆ ನಾವು 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ಅವ್ರು ಕೊಡೋದು ಎಷ್ಟು? 60ರಿಂದ 70,000 ಕೋಟಿ. ನಾವು 1 ರೂಪಾಯಿ ತೆರಿಗೆ ಕೊಟ್ರೆ ವಾಪಸ್ ಕೊಡೋದು ನಮ್ಗೆ 14 ಪೈಸೆ 15 ಪೈಸೆ. ಗೊತ್ತಾಯ್ತಾ? ಇದಕ್ಕೆಲ್ಲ ಬಿಜೆಪಿಯವರು ಏನ್ ಹೇಳ್ತಾರೆ? ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತಂದ್ರು. ಕೊಟ್ರ? 15ನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿತ್ತು 4,000 ಎಷ್ಟು 5,495 ಕೋಟಿ ಕೊಡಿ ಅಂತ 5,495 ಕೋಟಿ ಕೊಡಿ ಅಂತ ಹೇಳಿತ್ತು. ಕೊಟ್ರ?
ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂದ್ರು, ಕೊಟ್ರ? ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂದ್ರು, ಕೊಟ್ರ? ಏನು ಕೊಡ್ಲಿಲ್ಲ, ಏನು ಮಾಡಲಿಲ್ಲ. ಅವ್ರ್ಯಾಕೆ ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಮಾಡಲಿಲ್ಲ? ಎಷ್ಟು ವರ್ಷ ಇದ್ರು? ಎಷ್ಟು ವರ್ಷ ಇದ್ರಿ? 4 ವರ್ಷ. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು. ಯಾಕೆ ಮಾಡಲಿಲ್ಲ? 23 ಅವರೇ ಇದ್ರು, 4 ವರ್ಷ ಬೇಕಾಗಿತ್ತ? ದುಡ್ಡು ಕೊಡ್ಲಿಲ್ಲ, ನಾವು ಬಂದು ಕಂಪ್ಲೀಟ್ ಮಾಡೋದು.